ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಬೇಬಿನ ಹೇಗೆ ಸ್ಲೀಪ್ ಟ್ರೈನ್ ಮಾಡಿದ್ದೀನಿ ಫ್ರಮ್ ಥರ್ಡ್ ಮಂತ್ ಅನ್ನೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಸ್ಲೀಪ್ ಟ್ರೈನಿಂಗ್ ಅಂದ್ರೆ ಎಲ್ಲ ಮಗುಗೂ ಒಂದೊಂದು ಮಗುಗೂ ಒಂದೊಂದು ತರ ಇರುತ್ತೆ. ನಾನೇನ್ ಇವತ್ತು ಶೇರ್ ಮಾಡ್ಕೊತೀನಿ ಅಂದ್ರೆ ನನ್ನ ಮಗಳು ಥರ್ಡ್ ಮಂತ್ ಇಂದಾನು ಅಟ್ಲೀಸ್ಟ್ ನೈಟ್ ಅಟ್ಲೀಸ್ಟ್ 5 to 7 hours, ಈಗಂತೂ 7 hours ಸ್ಲೀಪ್ ಕಂಟಿನ್ಯೂಸ್ ಮಾಡ್ತಾ ಇದ್ದಾಳೆ. ಸೊ ಈ ರೊಟೀನ್ಗೆ ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ನಾನು ಏನು ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿದ್ದೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಬಂದ್ಬಿಟ್ಟು ಮಗು ಹುಟ್ಟಿದಾಗಿನ ಥರ್ಡ್ ಮಂತ್ವರೆಗೂ ಸ್ಲೀಪ್ ಟ್ರೈನ್ ಮಾಡೋದು ತುಂಬ ಕಷ್ಟ. ಅವ್ರಿಗೆ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ಗೊತ್ತಿರಲ್ಲ, ಹೇಗೆ ಏನು ಕತ್ಲುನ ಏನು ಅಂತ ಗೊತ್ತಿರಲ್ಲ, ಯಾವಾಗ ಮಲ್ಕೋಬೇಕು ಅಂತ. ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅಪ್ ಟು ಥರ್ಡ್ ಮಂತ್ ನಾವು ಅವ್ರ ರೊಟೀನ್ಗೆ ಅಡ್ಜಸ್ಟ್ ಆಗಿರ್ತೀವಿ. ಫ್ರಮ್ ಥರ್ಡ್ ಮಂತ್ ಅವ್ರಿಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಇದೆ, ಬೇರೆ ಇದೆ ಅಂತ ಹೇಳಿ. ಸೊ ಆಗ ನಾವು ಅವ್ರಿಗೆ ನೈಟ್ ಟೈಮ್ ರೊಟೀನ್ಸ್ನ ಸೆಟ್ ಮಾಡ್ತಾ ಹೋದ್ರೆ ಅಟ್ಲೀಸ್ಟ್ 1 year ಅಷ್ಟೊತ್ತಿಗೆ ನೈಟ್ ಫುಲ್ ಮಲ್ಗೋ ಥರ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ನಾನು ಥರ್ಡ್ ಮಂತಿಂದನೂ ಒಂದೇ ಟೈಮ್ಗೆ ನನ್ನ ಮಗುನ ಮಲಗಿಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಎವ್ರಿ ಡೇ ಅರೌಂಡ್ 11 o'clock ಮಗುವಿಗೆ ಮಲಗಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿ ಕೊಡ್ತಾ ಇದ್ದೀನಿ. ನಾನು ಎಕ್ಸ್ಕ್ಲೂಸಿವ್ ಆಗಿ ಬ್ರೆಸ್ಟ್ ಫೀಡ್ ಮಾಡಿದಾಗ ಫ್ರಮ್ 3rd to 6th month ಏನು ಮಾಡ್ತಾ ಇದ್ದೆ ಅಂದರೆ ಅರೌಂಡ್ 9 o'clock ಅಥವಾ 10 o'clock ಮಲಗಿಸೋಕೆ ಒಂದು ಹಾಫ್ ಆನ್ ಅವರ್ ಮುಂಚೆ ಹಾಫ್ ಆನ್ ಅವರ್ ಟು 45 minutes ಬ್ರೆಸ್ಟ್ ಫೀಡ್ ಮಾಡಿ ಮಲಗಿಸ್ತಾ ಇದ್ದೆ. ಸೊ ಇವನ್ ಮಗು ನಿದ್ದೆ ಬಂದಿಲ್ಲ ಅಂದ್ರೆ ಸ್ವಲ್ಪ ಸ್ವಿಂಗ್ ಮಾಡಿ ತೂಗಿಸಿ ಎಲ್ಲ ಮಾಡಿ ಮಲ್ಕೋದ್ರಿಂದ ಎವ್ರಿ ಡೇ ಅದೇ ಮಾಡೋದ್ರಿಂದ ಆ ಟೈಮ್ಗೆ ಅವ್ರು ಅಡ್ಜಸ್ಟ್ ಆದರೆ ಡೈಲಿ ಆ ಟೈಮ್ಗೆ ಮಲ್ಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಆ ರುಟೀನ್ನ ಫಾಲೋ ಮಾಡಿದೆ. ಇನ್ನೊಂದು ಏನಂದ್ರೆ ಟಿವಿ ಅಥವಾ ಮೊಬೈಲ್ ಸ್ಕ್ರೀನ್ಸ್ ಅಥವಾ ಬ್ರೈಟ್ ಲೈಟ್ಸ್ನ ಸಂಜೆ ಆದ್ಮೇಲೆ ಅವಾಯ್ಡ್ ಮಾಡಿದ್ದು. ಸೊ ಸಂಜೆ ಆದ್ಮೇಲೆ ಸ್ವಲ್ಪ ಡಿಮ್ ಲೈಟ್ಸ್ ಅಲ್ಲೇ ಮಗುನ ಇಟ್ಟು ಆಮೇಲೆ ಅದೇ ಲೈಟ್ ಆನ್ ನೈಟ್ ಲೈಟ್ ಏನಿರುತ್ತೆ ಅದರಲ್ಲಿ ಅಷ್ಟೇ ಇರ್ತೀನಿ. ಬೇರೆ ಸ್ಕ್ರೀನ್ಸ್ ಅಥವಾ ಬೇರೆ ಲೈಟ್ಸ್ನ ನಾನು ಮಗುಗೆ ತೋರಿಸಲ್ಲ. ಸೊ ಅವಾಗ ಸ್ಟಿಮ್ಯುಲೇಷನ್ ಕೂಡ ಕಡಿಮೆ ಆಗಿ ಮಗು ಆರಾಮಾಗಿ ನೈಟ್ ಮಲ್ಗೋ ಥರ ಆಗುತ್ತೆ ಅಂತ ಅಷ್ಟೇ. ಸೊ 6 month ಆದಮೇಲೆ ನಾನು ಯಾವಾಗ ಎಕ್ಸ್ಟರ್ನಲ್ ಫುಡ್ ಸ್ಟಾರ್ಟ್ ಮಾಡಿದೆ, ರಾಗಿ ಸರಿ ಅಥವಾ ರೈಸ್ ಕೊಡೋಕ್ಕೆ, ಅವಾಗಿನ ಸ್ವಲ್ಪ ರೊಟೀನ್ ಚೇಂಜ್ ಮಾಡಿಕೊಂಡು ಈವ್ನಿಂಗಿಂದ ನಾನು ಮಲಗಿಸ್ತಾ ಇರಲಿಲ್ಲ ನನ್ನ ಮಗುನ. ಆಲ್ಮೋಸ್ಟ್ 4 o'clock 5 o'clock ಸಂಜೆಯಿಂದನೂ ಸಂಜೆ ಅವಳು 4 o'clock ಅಷ್ಟೊತ್ತಿಗೆ ಗೆದ್ರೆ ಡೈರೆಕ್ಟ್ ನೈಟ್ ಮಲ್ಕೋಬೇಕು. ಅದು ಬಿಟ್ವೀನ್ 5 hours ಏನಿದೆ ಅದರಲ್ಲಿ ನಾನು ಖಂಡಿತ ಇವೊಂದು ನಿದ್ದೆ ಬಂದಿದ್ರು ಮಲಗ್ಸೋಕೆ ಹೋಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಮಲಗಿಸಿದ್ವಿ ಅಂದರೆ ನೈಟ್ ಮಲಗೋದು ಲೇಟ್ ಆಗುತ್ತೆ. ಆಮೇಲೆ ಬೇಗ ಮಲ್ಕೊಂಡ್ರು ಅಂದರೆ ಇಂಟ್ರಪ್ಷನ್ಸ್ ಕೂಡ ಇರುತ್ತೆ. ಅಂದರೆ ಮಿಡ್ ನೈಟ್ ಎದ್ದೋಳೋದು 3 ಗಂಟೆ 4 ಗಂಟೆಗೆ, ಅವಾಗ ನಮಗೆ ತುಂಬ ಟಯರ್ಡ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸಂಜೆ ಒಂದು 4 o'clock ಅಥವಾ 5 o'clock ಮಲಗಿ ಎದ್ಲು ಅಂದರೆ ನನ್ನ ಮಗಳಿಗೆ ನಾನು ಆಮೇಲೆ ನೈಟೇನೆ ಮಲಗಿಸೋದು. 11 o'clock 11:30 ಅಥವಾ 12 ಆದರೂ ಪರವಾಗಿಲ್ಲ. ಸೊ ಆ ಟೈಮ್ಗೆ ಮಲಗಿಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮಿಡಲ್ ನಾನು ಯಾವುದೇ ಕಾರಣಕ್ಕೂ ಮಲಗಿಸೋಕೆ ಹೋಗಲ್ಲ. ಆಚೆ ಕಡೆ ಕರ್ಕೊಂಡು ಹೋಗಿ ಅಥವಾ ಆಟ ಆಡಿಸಿ ಏನಾದರೂ ಮಾಡಿ ಹಾಗೆ ಮ್ಯಾನೇಜ್ ಮಾಡ್ತೀನಿ. ಔಟ್ಸೈಡ್ ಫುಡ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಮಗಳಿಗೆ ನಾನು ಡಿನ್ನರ್ ಟೈಮ್ ಅರೌಂಡ್ 8, ನಂದು ಸ್ಲೀಪಿಂಗ್ ಟೈಮ್ 11-11:30 ಇರೋದ್ರಿಂದ ಡಿನ್ನರ್ ಟೈಮ್ ನಾನು 8-8:30ಗೆ ನನ್ನ ಮಗಳಿಗೆ ರಾಗಿ ಸರಿ ಅಥವಾ ರೈಸ್ ಏನಿದೆ ಅದನ್ನು ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ತಿನ್ನಕ್ಕೆ ಆಲ್ಮೋಸ್ಟ್ 1 hour ಆಗುತ್ತೆ. 9:30-10 ಕೂಡ ಆಗುತ್ತೆ ಅನ್ಸುತ್ತೆ. 1 hour ಆದರೂ ತಿನ್ನಕ್ಕೆ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ಮಲ್ಗಕ್ಕೆ 11 o'clock ಮಲ್ಕೋಬೇಕು ಅಂದರೆ ಒಂದು 10:30 ಅಷ್ಟೊತ್ತಿಗೆ ಒಂದು 15 minutes ಬ್ರೆಸ್ಟ್ ಫೀಡ್ ಮಾಡ್ತೀನಿ. ಸೊ ಈ ಟೈಮಲ್ಲಿ ಅವಳು ಆಲ್ಮೋಸ್ಟ್ ಮಲ್ಕೊಂಡ್ಬಿಟ್ಟಿರ್ತಾಳೆ, ಸಂಜೆಯಿಂದ ಮಲಗಿರಲ್ವಲ್ಲ. ಸೊ ಹಾಗಾಗಿ ಮಲ್ಕೋತಾರೆ. ಸೊ ಆ್ಯಂಡ್ ಕಂಟಿನ್ಯೂಸ್ ಕೂಡ ಮಲ್ಕೋತಾರೆ, ಹೊಟ್ಟೆ ಕೂಡ ತುಂಬಿರುತ್ತೆ, ನಿದ್ದೆ ಕೂಡ ಆಗಿರಲ್ಲ 5-6 hours. ಸೊ ಹಾಗಾಗಿ ಅಟ್ಲೀಸ್ಟ್ ಒಂದು 5 to 6 hours ಕಂಟಿನ್ಯೂಸ್ ಸ್ಲೀಪ್ ಅಂತೂ ಮಾಡ್ತಾರೆ. ಮಿಡಲಲ್ಲಿ ಎದ್ರೂ ಬ್ರೆಸ್ಟ್ ಫೀಡಿಂಗ್ ಕೂಡ ಕೇಳಲ್ಲ, ಜಸ್ಟ್ ಒಂದು ಸ್ವಲ್ಪ ಸ್ವಿಂಗ್ ಮಾಡಿದ್ರೆ ತಿರ್ಗಾ ವಾಪಸ್ ಮಲ್ಕೋತಾಳೆ. ಸೊ ಈ 2 ಟಿಪ್ಸ್ ನಂಗೆ ತುಂಬ ಹೆಲ್ಪ್ ಆಯಿತು. ಒಂದು ಸಂಜೆ ಒಂದು 5-6 hours ಕಂಟಿನ್ಯೂಸ್ ಮಲಗಿಸದೇ ಇರೋದು, ಮತ್ತು ಜಸ್ಟ್ ಮಲ್ಗಕ್ಕೆ ಒಂದು 2-3 hours ಮುಂಚೆ ಹೆವಿ ಫುಡ್ ಆ್ಯಂಡ್ ಲೈಟ್ ಫುಡ್ ಬ್ರೆಸ್ಟ್ ಫೀಡ್ ಥರ ಮಾಡೋದ್ರಿಂದ ನನ್ನ ಮಗಳು ನೈಟ್ ಮಲ್ಕೊಂಡ್ರೆ ಅಟ್ಲೀಸ್ಟ್ ಮಾರ್ನಿಂಗ್ ಒಂದು 6 o'clock 5:30-6ವರೆಗೂ ಎದ್ದೋಳಲ್ಲ. ಸೊ ಹಾಗಾಗಿ ನನಗೂ ಕೂಡ ಒಂದು 6 hours ಸ್ಲೀಪ್ ಕಂಟಿನ್ಯೂಸ್ 6 hours ಸ್ಲೀಪು ಸಿಗ್ತಾ ಇದೆ. ಸೊ ನನಗೂ ಕೂಡ ಮೇಂಟೈನ್ ಮಾಡೋಕೆ ಆಗ್ತಾ ಇದೆ. ತುಂಬ ಒಂದೊಂದ್ಸತಿ ಏನಾಗ್ತಾ ಇತ್ತು ಅಂದರೆ ತುಂಬ ಹಠ ಮಾಡಿದಾಗ ಈಗ ಒಂದೊಂದ್ಸತಿ ಹುಷಾರಿರಲ್ಲ ಅಂಥ ಟೈಮಲ್ಲಿ ಈವ್ನಿಂಗ್ಸ್ ಸ್ವಲ್ಪ ಈ ವಿಂಟರ್ಸಲ್ಲ, ಜಸ್ಟ್ 2-3 months ಬ್ಯಾಕ್ ನಾನು ಏನು ಮಾಡ್ತಾ ಇದ್ದೆ ಅಂದರೆ ಸ್ವಲ್ಪ ಸ್ನಾನ ಸಂಜೆ ಮಾಡಿಸೋದ್ರಿಂದ
ನಿದ್ದೆ ಕೂಡ ಚೆನ್ನಾಗಿ ಬರ್ತಾ ಇತ್ತು ನೈಟು. ಸೊ ಅದು ಕೂಡ ಫಾಲೋ ಮಾಡ್ಬೋದು. ಬಟ್ ಈ ವಿಂಟರ್ಸ್ ಆಗಿರೋದ್ರಿಂದ ನಾನು ಇದನ್ನ ರೆಕಮೆಂಡ್ ಮಾಡಕ್ ಹೋಗಲ್ಲ. ಸಮ್ಮರ್ಸ್ ಅಲ್ಲಿ ಕಮಿಂಗ್ ಮಂತ್ಸ್ ಅಲ್ಲಿ ಬೇಕಾದ್ರೆ ಈ ತರ ನಾವು ಮಾಡ್ಬೋದು. ಸಂಜೆ ಸ್ನಾನ ಮಾಡಿಸಿದ್ರೆ ಊಟ ಮಾಡಿಸಿ ಮಲಗಿಸ್ಬಿಡ್ಬೋದು. ಈಸಿಯಾಗಿ ಮಲ್ಕೋತಾರೆ ಮಕ್ಕಳು. ಮತ್ತೆ ಮೇನ್ ಥಿಂಗ್ ಮಕ್ಳಿಗೆ ಅಂದ್ರೆ ಯಾವಾಗ್ಲೂ ಒಂದ್ ರೊಟೀನ್ಗೆ ನಾವು ಸ್ಟಿಕ್ ಆನ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಡೈಲಿ ಆಲ್ಮೋಸ್ಟ್ ಅದೇ ಟೈಮ್ ಅಟ್ಲೀಸ್ಟ್ ಒಂದೊಂದ್ಸತಿ 1 hour ನಮ್ ಕೆಲಸ ಅದು ಇದು ನೋಡ್ಕೊಂಡು ಟೈಮ್ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಒಂದೇ ಸ್ಟ್ರಿಕ್ಟ್ ಟೈಮಿಂಗ್ಸ್ ನಾವು ಮೇಂಟೈನ್ ಮಾಡಕ್ ಆಗಲ್ಲ ಅಂದ್ರೂ ಅಪ್ರಾಕ್ಸಿಮೇಟ್ಲಿ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಡಿಮೆ ಆದ್ರೂ ಅದೇ ಟೈಮ್ಗೆ ಡೈಲಿ ಮಲಗ್ಸಕ್ ಟ್ರೈ ಮಾಡೋದು, ಅದೇ ಟೈಮ್ಗೆ ಊಟ ಕೊಡೋದು, ಅದೇ ಟೈಮ್ಗೆ ಏನ್ ಫ್ರೂಟ್ಸ್ ಕೊಟ್ರೆ ಅದೇ ಟೈಮ್ ಒಂದೇ ಟೈಮಲ್ಲಿ ಕೊಡೋದ್ರಿಂದ ಮಗು ರೊಟೀನ್ ಅಡ್ಜಸ್ಟ್ ಆಗುತ್ತೆ. ಅಂಡ್ ಇನ್ನ ಬೆಳೀತಾ ಬೆಳೀತಾ ಕೂಡ ಅವರು ಆ ರೊಟೀನ್ಗೆ ಅಡ್ಜಸ್ಟ್ ಆಗ್ತಾರೆ. ಸ್ನಾಕ್ಸ್ ಅಥವಾ ಡಿನ್ನರ್ ಅಥವಾ ಬ್ರೆಸ್ಟ್ ಫೀಡಿಂಗ್ ನೈಟ್ ಅಥವಾ ಹಾಲು ಕುಡಿಯೋದು ಒಂದೇ ಟೈಮಲ್ಲಿ ಕೊಡೋದನ್ನ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಸೊ ಅದರಿಂದ ಕೂಡ ಅವಳಿಗೆ ಅಟ್ಲೀಸ್ಟ್ ಆ ಮೆಚುರಿಟಿ ತರ ಡೆವಲಪ್ ಆಗುತ್ತೆ ಓವರ್ ಪೀರಿಯಡ್ ಆಫ್ ಟೈಮ್ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದೇ ಟೈಮ್ ಊಟ ಮಾಡಿ ತಕ್ಷಣ ಮಲ್ಕೋಬೇಕು ಅಂತ ಕೂಡ ಬರುತ್ತೆ ಅವಾಗ. ಸೊ ಈ ತರ ನಾನು ನನ್ನ ಮಗುಗೆ ಸ್ಲೀಪ್ ಟ್ರೈನ್ ನ ಮಾಡ್ತಾ ಇದ್ದೀನಿ. ಇದು ಕಂಟಿನ್ಯೂಸ್ ಪ್ರೊಸೆಸ್ ಅಂತ ಹೇಳ್ಬೋದು. ಒಂದಿನ ಇರೋಂಗೆ ಇನ್ನೊಂದಿನ ಇರಲ್ಲ. ಎಲ್ಲಾ ದಿನಾನು ನನ್ನ ಮಗಳು ಮಲ್ಕೋತಾಳೆ ಅಂತ ನಾನು ಹೇಳಲ್ಲ. ವೀಕ್ಲಿ 3-4 ಟೈಮ್ಸ್ ಮಲ್ಕೊಂಡೆ ಒಂದು 2-3 ಡೇಸ್ ಮಿಡ್ ನೈಟ್ ಕೂಡ ಎದ್ದೋಳ್ತಾಳೆ. ಸೊ ಬಟ್ ಈಚ್ ಮಗುನು ಡಿಫ್ರೆಂಟ್ ಇರುತ್ತೆ. ಒಂದೊಂದು ಮಗುಗೆ ಒಂದೊಂದು ರೊಟೀನ್ ಫಾಲೋ ಮಾಡ್ಬೇಕಾಗತ್ತೆ. ಸೊ ನೀವು ನಿಮ್ಮ ಮಗುಗೆ ಹೇಗೆ ಕಂಫರ್ಟಬಲ್ ಇರ್ತಾರೆ ಅದನ್ನ ನೋಡ್ಕೊಂಡು ಒಂದು ರೊಟೀನ್ ನ ಸೆಟ್ ಮಾಡ್ಕೊಳ್ಳಿ. ಸೊ ರೊಟೀನ್ ನ ಸೆಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಅದೇ ಥಿಂಗ್ಸ್ ಏನ್ ಮಾಡ್ತಿರೋ ಡೈಲಿ ಅದನ್ನೇ ಮಾಡಿಸೋದ್ರಿಂದ ಅದೇ ಟೈಮ್ಗೆ ಅವರು ಕೂಡ ಅಡ್ಜಸ್ಟ್ ಆಗಿ ಮಲ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಸಿಂಪಲ್ ಸ್ಟೆಪ್ಸ್ ನಿಮ್ಗೆ ಹೆಲ್ಪ್ ಆಯ್ತಾ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಲೈಕ್ ಅಂಡ್ ಕಮೆಂಟ್ ಮಾಡಿ. ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಮತ್ತೆ ಯಾವ ವಿಡಿಯೋಸ್ ಮಾಡಬೇಕು ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.